ಸರ್ ಫ್ಯಾಮಿಲಿ ಅಂತ ಹೇಳಿ ಬಂದಿದ ತಕ್ಷಣನೇ ಈ ಒಂದು ಮೂವಿ ಫ್ಯಾಮಿಲಿಗೆ ರಿಲೇಟ್ ಆಗಿರೋದ್ರಿಂದ ನಾನು ಈ ಒಂದು ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ. ಬಿಕಾಸ್ ಇತ್ತೀಚೆಗೆ ಫ್ಯಾಮಿಲಿಯಲ್ಲಿ ಆಗಿರುವಂಥ ಡಿಸ್ಪ್ಯೂಟ್ಸ್ಗಳು ಅಥವಾ ಚಿಕ್ಕ ಚಿಕ್ಕ ಕಾರಣಗಳು, ದೊಡ್ಡ ದೊಡ್ಡ ಕಾರಣಗಳಿಂದ ತುಂಬ ಜನ ಬೇರೆ ಆಗ್ತಾರೆ, ಸಪ್ರೇಟ್ ಆಗ್ತಾರೆ. ಸೆಲೆಬ್ರಿಟಿ ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ಗಮನ ಎಲ್ಲ ಜಾಸ್ತಿ ಅದ್ರ ಮೇಲೆ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಾದರೂ ಹೇಳ್ತೀರಾ? ಅಂದರೆ ಸರ್, ಏನಾಗ್ತದೆ, ಫ್ಯಾಮಿಲಿ ಅಂದ ತಕ್ಷಣ ಅಲ್ಲಿ ನಂಬಿಕೆ ಇರಬೇಕು, ಫ್ಯಾಮಿಲಿ ಅಂದ ತಕ್ಷಣ ಅಲ್ಲಿ ಕಾಂಪ್ರಮೈಸಿಂಗ್ ಗುಣ ಇರಬೇಕು, ಫ್ಯಾಮಿಲಿ ಅಂದ ತಕ್ಷಣ ಅಲ್ಲಿ ಒಗ್ಗಟ್ಟಿನ ಮನಸ್ಥಿತಿ ಇರಬೇಕು. ನಾನೇ ಮೇಲೂ ಅಥವಾ ನಾನು ಮೇಲೂ ನೀನು ಕೀಳು ಅಥವಾ ನೀನಿಗಿಂತ ನಾನು ಮೇಲೂ ಈ ಮನಸ್ಥಿತಿಗಳು ಶುರುವಾದಾಗ ಖಂಡಿತವಾಗ್ಲೂ ಫ್ಯಾಮಿಲಿಗಳು ಒಟ್ಟಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಮದುವೆ ಅಂದ್ರೇ ಒಂದು ಅದ್ಭುತವಾದ ಬಂಧನ, ಅಂದರೆ ಕಾಂಪ್ರಮೈಸೇ. ಕರೆಕ್ಟಾಗಿ ಹೇಳಬೇಕು ಅಂದರೆ ಟೈಲರ್ ಮೇಡ್ ಗಂಡ, ಟೈಲರ್ ಮೇಡ್ ಹೆಂಡತಿ ಸಿಗಲ್ಲ. ಸಿಕ್ಕ ಗಂಡನೇ ಅದ್ಭುತವಾದ ಗಂಡ, ಸಿಕ್ಕ ಹೆಂಡ್ತಿನೇ ಅದ್ಭುತವಾದ ಹೆಂಡತಿ ಅಂತ ಅಂದ್ಕೊಂಡ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಹಂಗೆ ಅಂದ್ಕೊಳ್ಳೋ ಥರ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಇದು ಬೇಸಿಕಲಿ ಫ್ಯಾಮಿಲಿ. ಎಸ್. ಮಕ್ಕಳು ಅಷ್ಟೇ. ಏನಾಗ್ತದೆ ಅಂದರೆ ನೋಡಿ, 1947 ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಾವು ಅತಂತ್ರರು. ಹೌದು. ಈಗ ಸ್ವತಂತ್ರರು. ಇದು ಎರಡು ಪದಕ್ಕಿಂತ ಅಂದರೆ ಡಿಪೆಂಡೆಂಟ್, ಇಂಡಿಪೆಂಡೆಂಟ್, ಇದು ಎರಡಕ್ಕಿಂತ ಫ್ಯಾಮಿಲಿನಲ್ಲಿ ಇನ್ನೊಂದು ಪದ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ಇಂಟರ್ ಡಿಪೆಂಡೆಂಟ್. ಗಂಡಿನ ಮೇಲೆ ಹೆಂಡತಿಗೆ ಅವಲಂಬನೆ ಇರಬೇಕು, ಹೆಂಡತಿ ಮೇಲೆ ಗಂಡಂಗೆ ಅವಲಂಬನೆ ಇರಬೇಕು, ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಅವಲಂಬನೆ ಇರಬೇಕು, ಅಪ್ಪ ಅಮ್ಮಂಗೂ ಮಕ್ಕಳ ಮೇಲೆ ಕೆಲವು ವಿಷಯಗಳಿಗೆ ಅವಲಂಬನೆ ಇರಬೇಕು. ಅಂದರೆ ಚಿಕ್ಕ ಮಕ್ಕಳು ತಂದೆ ತಾಯಿ ಏನು ಕೊಡ್ತಾರೆ? ಸಂತೋಷ ಕೊಡ್ತಾರೆ. ಸೊ ಸಂತೋಷಕ್ಕೆ ಅವರ ಅಪ್ಪ ಅಮ್ಮ ಅವಲಂಬಿಸ್ಕೊಂಡಿರೋದು ಮಕ್ಕಳನ್ನು. ಮಕ್ಕಳು ಏನಕ್ಕೆ? ಅವ್ರಿಗೆ ಬೇಕು ಬೇಡಗಳನ್ನು ಪೂರ್ಣ ಮಾಡೋದಕ್ಕೆ ಅಪ್ಪ ಇರ್ತಾನೆ ಅವಲಂಬನೆ. ಮನೆ ಅಡುಗೆ ಮಾಡಿಕೊಂಡು ಅಥವಾ ಕೆಲಸ ಮಾಡೋಂಥ ಗೃಹಿಣಿ ಆಗಿದ್ರೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಫ್ಯಾಮಿಲಿ ಇದ್ದರೆ. ಸೊ ಇದು ಕಡಿಮೆ ಆಗ್ತಾಯಿದೆ ಈಗ. ಇದು ಕಡಿಮೆ ಆಗೋಕ್ಕೆ ಕಾರಣ ಏನಂದರೆ ಬೇಸಿಕಲಿ ಅದು ದೊಡ್ಡ ವಿಷಯ. ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ಬಿಟ್ರೆ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ. ಅವಿಭಕ್ತ ಕುಟುಂಬಗಳು ಯಾವಾಗ ಕಡಿಮೆ ಆಗ್ತಾ ಇದ್ದಾವೋ ನೋಡಿ, ಫಸ್ಟ್ ಎಲ್ಲ ಒಗ್ಗಟ್ಟು, ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ. ಕೂಡು ಕುಟುಂಬ ಇದ್ದಾಗ ಒಂದು ಮನೆಯಲ್ಲಿ ಅಜ್ಜ ಇರ್ತಿದ್ದ, ಅಜ್ಜಿ ಇರ್ತಿದ್ರು, ಅತ್ತೆ ಮಾವಂದಿರು, ಚಿಕ್ಕಪ್ಪಂದಿರು, ಇದೆಲ್ಲರ ನಡುವೆ ಮಕ್ಕಳು ಬೆಳೀತಿದ್ವಲ್ಲ, ಆ ಮಕ್ಕಳಿಗೆ ಫ್ಯಾಮಿಲಿ ಅಂದರೆ ಸಂಪೂರ್ಣವಾಗಿ ಅರ್ಥ ಆಗ್ತಿತ್ತು. ಈಗ ಅದು ಇಲ್ಲವೇ ಇಲ್ಲ. ಈಗ ಅಪ್ಪ ಅಮ್ಮನ ಜೊತೆನೇ ಮಕ್ಕಳಿರ್ಬೇಕು. ಸೊ ಹಾಗಾಗಿ ಹೆಂಗೆ ಅವಿಭಕ್ತ ಕುಟುಂಬ ಹೋಗಿ ಈಗ ಸಣ್ಣ ನ್ಯೂಕ್ಲಿಯರ್ ಕುಟುಂಬ ಆಗ್ತಾ ಇದೆಯೋ, ಮುಂದೆ ಮೋಸ್ಟ್ಲಿ ಒಬ್ಬೊಬ್ಬರು ಒಂದು ಬದುಕದೇ ಕುಟುಂಬ ಆಗೋದು ಏನು ದೂರ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಬಾರ್ದು ಸರ್, ಹಾಗಾಗಬಾರ್ದು. ಎಲ್ಲ ಒಟ್ಟಿಗೆ ಸಂತೋಷವಾಗಿದ್ದರೆ ಅದೇ ಕುಟುಂಬ, ಅದೇ ಜೀವನ. ಅಪಾರ್ಟ್ ಫ್ರಮ್ ಆರ್ಟಿಸ್ಟ್ ಅಂತ ಹೇಳಿ ನಾವು ಹೊರತುಪಡಿಸಿ, ನೀವು ಒಳ್ಳೆಯ ಒಂದು ನ್ಯೂರೋಲಾಜಿಕಲ್ ಇದರಲ್ಲಿ ಸೈಕಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಬೇರೆ ಯಾವ ರೀತಿಯಾದಂಥ ಒಂದು ಸಿಚುವೇಶನ್ಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀರಾ? ಆ್ಯಂಡ್ ಐ ಹರ್ಡ್ ದಟ್ ನೀವು ಬಹಳಷ್ಟು ಕಂಟ್ರಿಗಳನ್ನು ಟ್ರಾವೆಲ್ ಮಾಡಿದ್ದೀರಾ ಅಂತ ಹೇಳಿ. ಸೊ ಅದನ್ನು ಒಂದು ಸ್ವಲ್ಪ ಬ್ರೀಫಾಗಿ ಹೇಳಬೇಕು ಅಂತ ಹೇಳಿದರೆ ಸರ್. ಸರ್ ಏನಿಲ್ಲ ಸರ್, ನಾನು ಬೇಸಿಕಲಿ ಇಂಜಿನಿಯರು. ಓಕೆ. ಮತ್ತು ಇರಲಿ ಅಂತ MBA ಎಲ್ಲ ಓದಿ ಒಂದು ಒಳ್ಳೆ ಕೆಲಸದಲ್ಲಿದ್ದೆ. ಯಾಕೋ ಒಂದು ದಿವಸ ಇದ್ದಕ್ಕಿದ್ದಂಗೆ ಕೆಲಸ ಬಿಡಬೇಕು ಅಂತ ಅನ್ನಿಸ್ತು. ಕೆಲಸ ಬಿಟ್ಟು ಒಳ್ಳೆ ಅಮೇರಿಕನ್ ಕಂಪ್ನಿ ಕ್ಯಾಟ್ರಿಪಿಲ್ಲರ್ ಅಂತ ಕಂಪ್ನಿಲಿದ್ದೆ ನಾನು. ಕೆಲಸ ಬಿಟ್ಟು ಆಮೇಲೆ ನಾನು ಬಿಸ್ನೆಸ್ ಶುರು ಮಾಡಿದೆ. ಬಿಸ್ನೆಸ್ ಶುರು ಮಾಡಿದಾಗ ಸ್ವಲ್ಪ ದಿವಸ ತುಂಬ ಚೆನ್ನಾಗಿ ನಡೀತು. ನಾನು ಹೀರೋ ಹೋಂಡಾ ಕಂಪ್ನಿ ಡೀಲರ್ ಆಗಿದ್ದೆ. ಚೆನ್ನಾಗಿ ನಡೀತಾ ಇತ್ತು. ಕೊನೆಗೆ ಯಾವುದೋ ಒಂದು ಕಾರಣಕ್ಕೆ ಸಣ್ಣ ಪುಟ್ಟ ಸಮಸ್ಯೆ ಆಗಿ ಆ ಬಿಸ್ನೆಸ್ನ ನಾನು ಬಿಟ್ಕೊಡ್ಬೇಕಾಗಿ ಬಂತು. ನನ್ನ ಪಾರ್ಟ್ನರ್ಗೆ, ನನ್ನ ಒಳ್ಳೆ ಗೆಳೆಯ, ಬಿಟ್ಟು ನಾನು ಬೇರೆ ಬಿಸ್ನೆಸ್ ಶುರು ಮಾಡಿದೆ. ಆ ಬಿಸ್ನೆಸ್ಸಲ್ಲಿ ದೊಡ್ಡ ಮಟ್ಟದ ಲಾಸ್ ಆಯಿತು, ಸಿಕ್ಕಾಪಟ್ಟೆ ತೊಂದರೆ ಆಯಿತು. ತುಂಬ ಚಿಕ್ಕ ಏಜ್, ಒಂದು 28-29 ವರ್ಷಕ್ಕೆ ನನಗೆ ಇನ್ನೇನು ಪ್ರಪಂಚನೇ ತಲೆ ಮೇಲೆ ಬಿದ್ದು ಹೋಯ್ತೇನೋ ಅನ್ನೋಂಥ ಸಂದರ್ಭ ಕ್ರಿಯೇಟ್ ಆಗಿತ್ತು. ಆಗ್ತಾನೆ ಮದುವೆ ಆಗಿದ್ದೆ. ಒಂಥರ ದುಸ್ತರ, ಕಷ್ಟ ಜೀವನ. ಊರ ಕಡೆ ಎಲ್ಲ ಇದ್ದರೂ ಕೂಡ ನಾನು ಸೋತು ಊರಿಗೆ ಹೋಗಬಾರ್ದು ಅನ್ನೋದೊಂದು ಗಟ್ಟಿ ನಿರ್ಧಾರ ನನ್ನಲ್ಲಿತ್ತು. ನಾನೇ ಏನಾದರೂ ಸಾಧಿಸಬೇಕು ಅನ್ನೋ ಛಲ ಇತ್ತು. ಸೊ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಒಬ್ಬನೇ. ಒಂದು ಆಲ್ಮೋಸ್ಟ್ ಒಂದು 2-3 ಮಂತ್ಸು ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಇಂಟ್ರಾಸ್ಪೆಕ್ಷನ್ಸ್ ಅಂತಂತೀವಲ್ಲ. ಸೊ ನಾನು ಏನು ತಪ್ಪು ಮಾಡ್ತಿರ್ಬೋದು ಅಥವಾ ನಾನು ಸರಿಯಾಗಿ ಹೇಗೆ ಮುಂದುವರಿಬೇಕು ಅನ್ನೋ ಆಲೋಚನೆಗೆ ನಾನು ಸುದೀರ್ಘ ಕಾಲ ಬಿದ್ದಾಗ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ನನ್ನ ಲೈಫಲ್ಲಿ ನನಗಾಗಿರೋ ಏನು ಅನುಭವಗಳಿದೆ ಇದನ್ನೇ ಇಟ್ಕೊಂಡು ನಾನು ಯಾಕೆ ಟ್ರೈನಿಂಗ್ ಮಾಡಬಾರ್ದು ಅಂತ ಅನಿಸಿ ನಾನು ಟ್ರೈನಿಂಗ್ ಶುರು ಮಾಡಿದೆ. ಲೈಫ್ ಸ್ಕಿಲ್ಸು ಪ್ಲಸ್ ಬಿಸ್ನೆಸ್ ಸ್ಕಿಲ್ಸ್ ಟೀಚ್ ಮಾಡೋಕ್ಕೆ ಶುರು ಮಾಡಿದೆ. ಅದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಈಗ ಒಂದು 53 ಮಾಡ್ಯೂಲ್ಸ್ ಕ್ರಿಯೇಟ್ ಮಾಡಿಟ್ಟಿದ್ದೀನಿ ನಾನು. ರೈಟ್ ಫ್ರಮ್ ಟೈಮ್ ಮ್ಯಾನೇಜ್ಮೆಂಟಿಂದ ಹಿಡಿದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ವರೆಗೆ ಬಿಸ್ನೆಸ್ ಸ್ಕಿಲ್ಸ್ ಇರ್ಬೋದು, ಡಿಫ್ರೆಂಟ್ ಸ್ಕಿಲ್ಸ್ಗಳನ್ನ ನಾನು ಕಲ್ತ್ಕೊಂಡು ಆಮೇಲೆ ಸೊ ಟ್ರೈನಿಂಗ್ನ ಒಂದು ಮೇಜರ್ ನನ್ನ ರೆಸ್ಪಾನ್ಸಿಬಿಲಿಟಿಯಾಗಿ ಅಥವಾ ಒಂದು ಮೇಜರ್ ಮಾಡ್ಯೂಲ್ ಆಗಿ ತೊಗೊಂಡು ನಾನು ಸಾಕಷ್ಟು ಕಂಟ್ರಿಗಳಲ್ಲಿ
ಕೆಲಸ ಮಾಡಿದ್ದೀನಿ, ಸಾಕಷ್ಟು ಕಾರ್ಪೊರೇಟ್ ಆರ್ಗನೈಸೇಷನ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ. ತುಂಬ ದೊಡ್ಡ ಮಟ್ಟದ ಕ್ರೌಡ್ಗೆ ಸುಮಾರು ಕೆಲವು ಸಲ ಆಲ್ಮೋಸ್ಟ್ 1.5 ಲಕ್ಷ ಜನಗಳಿಗೆ ಇರೋವಂಥ ಸ್ಟೇಜಲ್ಲಿ ಮೋಟಿವೇಶನಲ್ ಟಾಕ್ ಕೊಟ್ಟಿದ್ದೀನಿ. ಓಕೆ. ಸೊ ಇದೆಲ್ಲ ನನ್ನ ಬೆಳವಣಿಗೆಗೂ ಸಹಾಯ ಮಾಡಿದೆ. ಹಾಗೆ ಸಾಕಷ್ಟು ಜನಗಳ ಮನಸ್ಥಿತಿನ ಬದಲಾಯಿಸಿದ್ದೀನಿ. ತುಂಬ ಖುಷಿಯಾಗೋದು ಏನಪ್ಪ ಅಂತಂದರೆ, ಕೆಲವು ಕೌನ್ಸಿಲಿಂಗ್ಗಳ ಮುಖಾಂತರ ಇನ್ನೇನು ಸಪ್ರೇಟ್ ಆಗಬೇಕು ಅಂತಿದ್ದು ಗಂಡ ಹೆಂಡತಿ ಇವತ್ತು ಒಟ್ಟಿಗೆ ಬದುಕೋ ಹಾಗೆ ಮಾಡಿರೋಂಥ ಪುಣ್ಯ ನಂಗೆ ಆ ದೇವ್ರು ಕೊಟ್ಟಿದ್ದಾನೆ. ಜೊತೆಗೆ ಸಾಕಷ್ಟು ಜನ ಸುಮಾರು 100-150ಕ್ಕೂ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡು ಇನ್ನೇನು ಸತ್ತೇ ಹೋಗ್ಬಿಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿದ್ದ ಕೇಸ್ಗಳು ಯಾರ್ದೋ ಸ್ನೇಹಿತರ ಮುಖಾಂತರ ನನಗೆ ಬಂದು ನಾನು ಅದನ್ನು ರೆಫರ್ ಮಾಡಿ ಅವ್ರ ಜೊತೆ ವರ್ಕ್ ಮಾಡಿ ಅವರೆಲ್ಲ ಇವತ್ತು ನೆಮ್ಮದಿ ಬದುಕು ಕಾಣ್ತಾ ಇದ್ದಾರಲ್ಲ, ಆ ಪುಣ್ಯ ನನ್ನ ಹಿಂದೆ ಇದೆ, ಅದು ನನ್ನ ಬೆನ್ನಿಗಿದೆ ಅನ್ನೋ ಒಂದು ಸಂತೋಷ ನನಗೆ ಯಾವತ್ತೂ ಇದೆ. NLP ಅಂದರೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ. ಓಕೆ. ಇದನ್ನು ನಾನು ಕನ್ನಡೀಕರಿಸ್ತಾ ಇದ್ದೀನಿ. ಇದು ತುಂಬ ಸಂಕೀರ್ಣವಾದಂಥ ಒಂದು ಟ್ರೈನಿಂಗ್ ಮಾಡ್ಯೂಲ್ ಇದು ಬೇಸಿಕಲಿ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ, ಸೊ ಯಾವ ಥರ ಚಿಂತನೆಗಳಿಂದ ಅದು ನಿಮ್ಮ ವ್ಯಕ್ತಿತ್ವದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ಆ ಥರ ನಿಮ್ಮ ಚಿಂತನೆಗಳು ಬೀರೋ ಪ್ರಭಾವದಿಂದ ನಿಮ್ಮ ಬದುಕು ಹೇಗೆ ಹಾಳಾಗ್ಬೋದು ಅಥವಾ ಒಳ್ಳೆಯ ಅಭಿವೃದ್ಧಿ ಕಡೆ ಹೋಗ್ಬೋದು, ಇದೆಲ್ಲ ಅಂಶಗಳನ್ನಿರೋಂಥ ಒಂದು ಅದ್ಭುತವಾದ ಟ್ರೈನಿಂಗ್ ಪ್ರಕಾರ ಅದು. ಓಕೆ. ಅದನ್ನು ನಾನೀಗ ಕನ್ನಡೀಕರಿಸ್ತಿದ್ದೀನಿ. ಉದ್ದೇಶ ಏನಪ್ಪ ಅಂತಂದರೆ, ಕನ್ನಡ ನನ್ನ ಅಚ್ಚುಮೆಚ್ಚಿನ ಭಾಷೆ. ಸೊ ಕನ್ನಡದಲ್ಲಿ ಏನಾದರೂ ಆಗಬೇಕು ಅನ್ನೋ ಒಂದು ಪ್ರೀತಿ, ಜೊತೆಗೆ ಕನ್ನಡಿಗರಿಗೆ ಕನ್ನಡದಲ್ಲಿ ಈ ಟ್ರೈನಿಂಗ್ ತುಂಬ ಜನಕ್ಕೆ ಸಿಕ್ಕಾಗ, ಸಾಕಷ್ಟು ಟ್ರೈನರ್ಸ್ಗಳು ಈ ವಿಷಯದಲ್ಲಿ ಹುಟ್ಕೊಂಡಾಗ ಅವ್ರ ಮನಸ್ಸಿಗೂ ನೆಮ್ಮದಿ ಸಿಕ್ಕಿ ನಮ್ಮ ಜನ ಸಂತೋಷವಾಗಿರ್ತಾರೆ ಅನ್ನೋ ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಆಶಾಭಾವನೆ ಅಷ್ಟೇ. ಓಕೆ. ಸೊ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಸರ್ ನೀವು ಓವರಾಲ್ ಹೇಳಬೇಕು? ಸರ್ ಇಲ್ಲಿವರೆಗೆ ಬಿಸ್ನೆಸ್ ಕೋಚಿಂಗು, ಲೈಫ್ ಕೋಚಿಂಗು, ಪ್ಲಸ್ ಮೋಟಿವೇಶನಲ್ ಟಾಕ್ಸು, ಪ್ಲಸ್ ಕೆಲವು ಮಾರ್ಕೆಟಿಂಗ್ ಟ್ರೈನಿಂಗ್ಸು, ಆಮೇಲೆ ಕೆಲವು ಕೌನ್ಸಿಲಿಂಗ್ಸು, ಈ ಥರ ಎಲ್ಲ ಸೇರಿ 10 ಲಕ್ಷ ದಾಟಿದೆ ಸರ್ ನಾನು ಕೆಲಸ ಮಾಡಿರೋ ಜನಗಳ ಸಂಖ್ಯೆ. ಓಕೆ. ಆ್ಯಂಡ್ ಓವರಾಲ್ ಎಷ್ಟು ಕಂಟ್ರಿಯನ್ನು ನೀವು ಟ್ರಾವೆಲ್ ಮಾಡಿರ್ಬೋದು? ಟ್ರಾವೆಲ್ 40ಕ್ಕೂ ಹೆಚ್ಚು ಕಂಟ್ರಿ ಟ್ರಾವೆಲ್ ಮಾಡಿದ್ದೀನಿ. ಅದರಲ್ಲಿ 20ಕ್ಕೂ ಹೆಚ್ಚು ಕಂಟ್ರಿಲಿ ಟ್ರೈನಿಂಗ್ ಕೆಲಸ ಮಾಡಿದ್ದೀನಿ. ಓಕೆ, ವೆರಿ ನೈಸ್ ಸರ್. ಆ್ಯಂಡ್ ಸೊ ಇವಾಗ ಕಡೆಯದಾಗಿ ಹೇಳಬೇಕು ಅಂದರೆ, ಸೆಪ್ಟೆಂಬರ್ 13ನೇ ತಾರೀಕು ನೀವು ಬರ್ತಾ ಇದ್ದೀರಾ ಚಿತ್ರಮಂದಿರಕ್ಕೆ. ಸೊ ವಿಕಾಸ ಪರ್ವ ಎಲ್ರಿಗೂ ಒಂಥರ ವಿಕಾಸ ಪರ್ವ ಅಂದರೆ ಏನು ಅಂತ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಬಟ್ ಅದನ್ನು ಥಿಯೇಟ್ರಿಗೆ ಬಂದ್ರೇ ಒಂದು ಉತ್ತರ ಸಿಗುತ್ತೆ ಅಂತ ಹೇಳಿದ್ದೀರಾ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನ ಇಟ್ಕೊಂಡು ನೀವು ಥಿಯೇಟ್ರಿಗೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದು ಇತ್ತೀಚಿನ ದಿನಗಳಲ್ಲಿ ಹೊಡಿ ಬಡಿ ಮತ್ತು ಬೇರೆ ಗ್ಯಾಂಗ್ಸ್ಟರ್ ಮೂವೀಸ್ಗಳ ಮಧ್ಯದಲ್ಲೂ ಕೂಡ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಕನ್ನಡಿಗರಿಗೆ ಖುಷಿ ಆಗುತ್ತೆ. ಸೊ ಪ್ರೇಕ್ಷಕರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕನ್ನಡದ ಪ್ರೇಕ್ಷಕರಿಗೆ ಹೆಚ್ಚಿಗೆ ಏನು ಹೇಳೋದು, ಕನ್ನಡದ ಪ್ರೇಕ್ಷಕರಿಗೆ ನಾನು ಮಾಡಬೇಕಾಗಿರೋ ಕೆಲಸ ಒಂದೇ, ಕೈ ಮುಗಿದು ದಯವಿಟ್ಟು ಸೆಪ್ಟೆಂಬರ್ 13ರಂದು ವಿಕಾಸ ಪರ್ವ ಅನ್ನೋ ನಮ್ಮ ಕನ್ನಡ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಕನ್ನಡದ ಸಿನಿಮಾ ಪ್ರೇಕ್ಷಕರಾದ ನೀವು ನಮ್ಮ ಪ್ರಯತ್ನನ ನೀವು ದಯವಿಟ್ಟು ಥಿಯೇಟ್ರ್ಗಳಿಗೆ ಬಂದು ನೋಡಬೇಕು. ಥಿಯೇಟ್ರ್ಗಳಿಗೆ ಬಂದು ನೀವು ಸಿನಿಮಾ ನೋಡಿದ ಮೇಲೆ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮನ್ನು ನೀವು ದೂಷಿಸಲ್ಲ, ನಮ್ಮನ್ನು ಬೈಯುವಂಥ ಅವಕಾಶ ನಿಮಗೆ ಸಿಗಲ್ಲ. ಸಿನಿಮಾ ನಿಮಗೆ ಅಷ್ಟು ವಿಷಯಗಳನ್ನು ಕೊಡುತ್ತೆ. ನೀವು ಸಿನಿಮಾದಲ್ಲಿ ಕೂತಿದ್ದಷ್ಟು ಹೊತ್ತು ಕೂಡ ನಿಮಗೆ ಮನೋರಂಜನೆ ಇದೆ. ನಿಮಗೆ ಕೆಲವು ಸಲ ನೀವು ನಗ್ತೀರಾ, ಕೆಲವು ಸಲ ಮನಸ್ಸು ತುಂಬಿಸ್ಕೋತೀರಾ. ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಥಿಯೇಟ್ರಲ್ಲಿ ಹೋಗುವಾಗ ನಿಮ್ಮ ಮುಖದಲ್ಲಿ ಒಂದು ಮಂದಹಾಸ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನೀವು ಪ್ರೀತಿಸೋರಿಗೆ ತೊಗೊಂಡು ಹೋಗೋದಕ್ಕೆ ಒಂದು ಉತ್ತಮವಾದ ಸಂದೇಶ ಕ್ಯಾರಿ ಮಾಡ್ಕೊಂಡು ಮನೆಗೆ ಹೋಗ್ತೀರಾ. ಹಾಗಾಗಿ ದಯವಿಟ್ಟು ಸೆಪ್ಟೆಂಬರ್ 13ಕ್ಕೆ ವಿಕಾಸ ಪರ್ವ ತೆರೆ ಕಾಣ್ತಿದೆ. ಬರಲೇಬೇಕು, ನೀವು ಬರಲೇಬೇಕು ಅಂತ ಹಕ್ಕೊತ್ತಾಯ. ಬನ್ನಿ, ನಾವು ಕನ್ನಡಿಗರಾಗಿ ಸಿನಿಮಾ ಮಾಡಿದ್ದೀವಿ, ಕನ್ನಡ ಸಿನಿಮಾ ನೀವು ನೋಡಿ. ಜೊತೆಗೆ 13, 14, 15 ನಮಗೆ ತುಂಬ ಕ್ರೂಷಿಯಲ್ಲು. ಈ 3 ದಿವಸ ಚಿತ್ರಮಂದಿರಗಳಿಗೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾದಲ್ಲಿ ವಿಕಾಸ ಪರ್ವ ಗಟ್ಟಿಯಾಗಿ ಕನ್ನಡ ಚಿತ್ರಮಂದಿರಗಳಲ್ಲಿ ನಿಲ್ಲುತ್ತೆ, ಕನ್ನಡ ಚಿತ್ರ ಗೆಲ್ಲುತ್ತೆ. ಆ ಹೊಣೆ, ಆ ಜವಾಬ್ದಾರಿ ನಿಮ್ಮದು. ಆ ಪ್ರೀತಿ, ಆ ವಿಶ್ವಾಸ ನಮ್ಮ ಮೇಲಿರಲಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನಮ್ಮ ಚಿತ್ರಕ್ಕೆ ಬನ್ನಿ ಅಂತ ಕೇಳ್ಕೊತೀನಿ. ಎಸ್. ಆ್ಯಂಡ್ ಇನ್ನೂ ಒಂದು ವಿಷಯ ಹೇಳಬೇಕು, ನೀವು ವಿಕಾಸ ಪರ್ವ ಅಂತ ಏನು ಇಟ್ಕೊಂಡಿದ್ದೀರಾ, ಆ ಪರ್ವ ಅನ್ನೋ ಮೂವಿನೂ ಕೂಡ ವಿಷ್ಣು ಸರ್ ಮಾಡಿದ್ದಾರೆ. ಸೊ ಒಳ್ಳೇದಾಗುತ್ತೆ ಸರ್. ಆ್ಯಂಡ್ ಕನ್ನಡಿಗರೆಲ್ಲರೂ ಕೂಡ ಸೆಪ್ಟೆಂಬರ್ 13ನೇ ತಾರೀಕು ಖಂಡಿತವಾಗ್ಲೂ ಬಂದು ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ಇದ್ದಕ್ಕೆ ಭಾಳ ಖುಷಿ ಆಯಿತು ನಿಮ್ಮನ್ನ ಮಾತಾಡಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ನಿಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಡೀ ಕನ್ನಡಿಗರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಚಿತ್ರಕ್ಕೆ ನೋಡೋಣ.